ನೋಡಿ ಗೈಸ್ ಫೈನಲಿ ಅಫಿಷಿಯಲ್ ಆಗಿ ವ್ಲಾಗ್ಸ್ ಕಟ್ ಹಿಂಗ್ ಹೇಳಿದ್ರೆ ಈ ಡೈಲಾಗ್ ಮುಗಿಯಷ್ಟರಲ್ಲಿ ಜನ ಥಿಯೇಟರ್ ಇರಲ್ಲ ಹೋಟೆಲ್ ಇರ್ತಾರ. ಸೈಕಾದೆ ಅಣ್ಣ. Hi guys, welcome back to another vlog. ಆಲ್ಮೋಸ್ಟ್ 15 ಡೇಸಿಂದ ಹೋಗ್ಬೇಕಂತ ಅನ್ಕೊತಾ ಇರೋದು, ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಯ್ತಿತ್ತು. ಆದರೆ ಇವಾಗ ನಾನು ಫೈನಲಿ ಕುಲೆಮ್ ರೀಚ್ ಆಗಿದ್ದೀನಿ. ಮಾರ್ನಿಂಗ್ 3 o'clock or 3:30 ನಾವು ಕುಲೆಮ್ ರೀಚ್ ಆಗಿದ್ದು. ಹೋಮ್ ಸ್ಟೇ ಅವರು ಅಲ್ಲಿಗೆ ಬಂದು ನಮ್ಮನ್ನ ಕರ್ಕೊಂಡು ಹೋದ್ರು. ನೈಟ್ ಮಾರ್ನಿಂಗ್ ಅಲ್ಲೇ ಸ್ಟೇ ಆಗಿ ಇವಾಗ 7:30 ಇವಾಗ ಓಡ್ತಾ ಇದೀವಿ ಗೈಸ್. ಎಲ್ಲಿಗೆ ಏನು ಎತ್ತ ಕಂಪ್ಲೀಟ್ ವಿಡಿಯೋ ನೋಡಿ ಗೈಸ್, ನಿಮಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಹೋಟೆಲ್ ನೋಡ್ಗುರು ಎಷ್ಟು ಪುಟ್ಟದಾಗೈತೆ. ನೋಡಿ ಗೈಸ್, ನೋಡಿ ಗೈಸ್, ದೂದ್ ಸಾಗರ್ ಟ್ರೆಕ್ಕಿಂಗ್ ಹೋಗ್ಬೇಕಂದ್ರೆ ಫಸ್ಟ್ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕು. ನಮ್ಮ ID ಕಾರ್ಡ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕು. ಎಷ್ಟು ಜನ ಹೋಗ್ತಾ ಇದೀವಿ, ಏನು ಎತ್ತ ಅಂತ, ಪ್ರೈಸ್ದು ಡೀಟೇಲ್ಸ್ ಇಲ್ಲಿದೆ ನೋಡಿ ಗೈಸ್. ಫೈನಲಿ ಅಫಿಷಿಯಲ್ ಆಗಿ ವ್ಲಾಗ್ಸ್ ಹಿಂಗ್ ಹೇಳಿದ್ರೆ ಬಿಸಿಲ್ ಬಿಡಲ್ಲ, ಚಪಾತಿ ತರ ಚಪ್ಪಲಿ ಬಿಡುತ್ತೆ. ಹೇಳಿ ಗೈಸ್ ಫೈನ್. ಅಯ್ಯೋ ಕಟ್ ಹಿಂಗ್ ಹೇಳಿದ್ರೆ ಈ ಡೈಲಾಗ್ ಮುಗಿಯಷ್ಟರಲ್ಲಿ ಜನ ಥಿಯೇಟರ್ ಇರಲ್ಲ ಹೋಟೆಲ್ ಇರ್ತಾರ. ಬನ್ನಿ ಗೈಸ್, ಫೈನಲಿ ಅಫಿಷಿಯಲ್ ಆಗಿ ಟ್ರಕ್ ಸ್ಟಾರ್ಟ್ ಮಾಡ್ದೋ ದೂದ್ ಸಾಗರ್ಗೆ. ನಿಜವಾಗ್ಲೂ ಮಾತೇ ಬರ್ತಾ ಇಲ್ಲ ಗೈಸ್. ಗ್ರೀನರಿ ಹೆಂಗಿದೆ ಅಂದ್ರೆ, ಹಿಂದೆ ನೋಡಿ ಇಲ್ಲಿ ನೀರು ಹರಿತಾ ಇದೆ, ಫುಲ್ ಗ್ರೀನರಿ, ಸೂಪರ್ ಆಗಿ ಐತೆ ಗೈಸ್. ಲೈಫಲ್ಲಿ ಒನ್ ಟೈಮ್ ಆದರೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಇಲ್ಲಿ. ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಆ ಸೌಂಡ್ ಕೇಳಿಸ್ಕೊಳ್ಳಿ ಗೈಸ್, ಆ ಉಳಿದು ಹೆಂಗೈತೆ. ಐ ಹೋಪ್ ನಿಮಗೆಲ್ಲ ಕೇಳಿಸ್ತಾ ಇದೆ ಅನ್ಕೊತೀನಿ. ಬ್ರೋ, ಏನನ್ಸಿದೆ ಬ್ರೋ ದೂದ್ ಸಾಗರ್ ಟ್ರಕ್? You know, you have a beautiful smile. ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ಇವಾಗಲೇ ಎಕ್ಸೈಟ್ಮೆಂಟ್ ತಡಿಯೋಕ್ಕಾಗ್ತಾ ಇಲ್ಲ. ನೋಡೋದ ಮುಂದೆ ಏನೇನು ಅಡ್ವೆಂಚರ್ ಆಗುತ್ತೆ ಅಂತ. ಇಷ್ಟು ನೋಡಿ, ಆನ್ ದಿ ವೇ ಒಂದು ವಾಟರ್ ಕ್ರಾಸಿಂಗ್ ಇದೆ, ಎಲ್ಲರೂ ವಾಟರ್ ಕ್ರಾಸ್ ಮಾಡ್ತಾ ಇದ್ದಾರೆ. ಮುಖ್ಯ ವಿಷಯಕ್ಕೆ ಬರಲ್ಲ ಬ್ರದರ್, ಈ ಕಡೆ ಮಾಡ್ಕೊಳ್ಳಿ. ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿಮ್ ಕತೆ? ಓಕೆ, ಏನಯ್ಯ? ಒಂದ್ ನಿಮಿಷ ನಾನು ಪೆದ್ದ. ಹೋಗಿ ಯೂಟ್ಯೂಬಲ್ಲೇ ಬರುತ್ತೆ, ಬನ್ನಿ ಸ್ವಲ್ಪ. ಥಿಂಕಿಂಗ್ ಮಾಡ್ಬೇಕಾ? ಏನು ನಿಮ್ಮ ಹೆಸರು ಅಣ್ಣ? ತುಕಾರಾಮ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 20 ವರ್ಷದಿಂದ ಇಲ್ಲ ಕೆಲಸ ಮಾಡ್ತಾ ಇದ್ದೀರಾ? ಸೀಸನ್ ಹಿಂಗಾಗ್ತಿ, ಬ್ಯಾಡ್ ಡೇ ಗುಡ್ ಡೇ. ಅದು ಲೈಕ್ 2 ಸಾಲ ಹೋದ್ರೆ ಸೀಸನ್ ಇಲ್ಲ. 2 years ಇಂದ 2 years ಸೀಸನ್ ಪ್ರಾಬ್ಲಮ್. ರೆಡ್ ಅಲರ್ಟ್, ಇದು ಅಲರ್ಟ್, ಅದು ಸಾಯ್ದು, ಇದು ಎಲ್ಲ ಚೇಂಜ್. ಇದು ಕೇರ್ಫುಲ್, ಸ್ಲೀಪರ್ ಐತಿ. ಅದೇ ಕಡೆ ಬರ್ರಿ. ಈ ಸೈಡ್ ಲೆಫ್ಟ್ ಸೈಡ್ ಇಂದ ಬರ್ಬೇಕು.
ತುಕಾರಾಮ್ ಬೈ ಎಂಟ್ರಿ ರಿಸ್ಟ್ರಿಕ್ಟೆಡ್. ಅಯ್ಯ ಗುರು, ಏನು ಗುರು ಇದು, ಯಪ್ಪ ಸೈಕಾದೆ ನಾ ಸೈಕಾದೆ ಈ ಸೈಕಾದೆ ಹೇಯ್. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಎವರ್ ಐ ಡಿಡ್ ಬ್ರೋ. ಯಪ್ಪ ಸೈಕ್. ತೂಗು ಸೇತುವೆ ಗಾಯ್ಸ್. ಒಂದ್ಸತಿಗೆ ಯಾಕೋ ಸಮಾಧಾನ ಆಗಲಿಲ್ಲ, ಅದಕ್ಕೆ ಇನ್ನೊಂದ್ಸತಿ ಹೋಗ್ತಾ ಇದ್ದೀನಿ ಗಾಯ್ಸ್. ಫೋಟೋನಾ ಕಂಟಾಡ. ಏನು ಗುರು ಇದು, ಕ್ರೇಜಿ ವಾಟರ್ ಕ್ರಾಸಿಂಗ್ ಗುರು. ಯಪ್ಪ ಫೋಟೋ ಶೂಟ್ ನಡೀತಾ ಇದೆ ಗೈಸ್ ಇಲ್ಲಿ. ಹೇಯ್ ಯೂಟ್ಯೂಬಲ್ಲಿ ಹಾಕ್ತೀನಿ. ದೊಡ್ಡವರ ಮಕ್ಕಳಾಟ. ನೋಡು ಗುರು, ಇದನ್ನ ನೋಡಿದ್ರೆ ಯಾರಿಗೆ ತಾನೇ ಟ್ರಕ್ ಮಾಡೋಕೆ ಮನ್ಸು ಬರಲ್ಲ ಹೇಳಿ. ಯಾರ್ಯಾರೋ ಕಿತ್ತೋದು ನನ್ನ ಮಕ್ಕಳು ಟ್ರ್ಯಾಕ್ ಮೇಲಿಂದ ಎಲ್ಲೆಲ್ಲೋ ಇಲ್ಲಿಗಲಾಗೆಲ್ಲ ಹೋಯ್ತಾರೆ. ದಯವಿಟ್ಟು ಗೈಸ್ ಯಾರು ಇಲ್ಲಿಗಲಾಗಿ ಹೋಗಬೇಡಿ. ಇಲ್ಲೇ ದೂದ್ ಸಾಗರ್ ಬನ್ನಿ, ಟ್ರೆಕ್ಕಿಂಗ್ ಪರ್ಮಿಷನ್ ತೊಗೊಳ್ಳಿ. ಟ್ರೆಕ್ಕಿಂಗ್ ಪರ್ಮಿಷನ್ ತೊಗೊಂಡು ಸೌಂದರ್ಯನ ಸವಿರಿ ಗೈಸ್, ನೇಚರ್ನ ಅನುಭವಿಸಿ ಗೈಸ್. ಯಾರು ಇಲ್ಲಿಗಲಾಗೆಲ್ಲ ಟ್ರಕ್ ಮಾಡಬೇಡಿ. ನೋಡು ಗುರು ಹೆಂಗೈತೆ ನೇಚರು, ಯಪ್ಪ ಸೈಕ್. ಇಲ್ಲಿ ನೋಡು ಗುರು ಹೆಂಗೈತೆ ನೇಚರು, ಯಪ್ಪ ಕಾಡ್ ಮಧ್ಯ ನಡ್ಕೊಂಡು ಹೋಯ್ತಾ ಇದ್ರೆ. ಹಿಂದೆ ಯಾರೋ ಅದು ನೇಚರ್ ಜೊತೆ ಏನು ಗುರು ಇದು, ಯಪ್ಪ ಸೀರಿಯಸ್ಲಿ ಗೈಸ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಟ್ರೆಕ್ಕಿಂಗ್ನ. ಸಖತ್. ಗೈಸ್ ಆಲ್ಮೋಸ್ಟ್ 90% ಟ್ರಕ್ಕಿಂಗ್ ಕಂಪ್ಲೀಟ್ ಆಗ್ತಾ ಬಂತು ಗೈಸ್. ಇನ್ ಫ್ಯೂ ಸೆಕೆಂಡ್ಸಲ್ಲಿ ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಸೀರಿಯಸ್ಲಿ ಗೈಸ್ ಎಷ್ಟು ಕ್ರೇಜಿಯಾಗಿತ್ತು ಅಂದರೆ ನನಗೇನು ಮಾತಾಡ್ಬೇಕಂತಲೇ ಗೊತ್ತಾಗಿಲ್ಲ ಗೈಸ್. ಅದಕ್ಕೋಸ್ಕರ ವಾಯ್ಸ್ ಓವರ್ ಮಾಡಾಕ್ತಾ ಇದ್ದೀನಿ. ಸೀರಿಯಸ್ಲಿ ಗೈಸ್ ಒಂದು ಸೈಡ್ 12 ಕಿಲೋಮೀಟರ್ ಟ್ರಕ್ ಇದೆಯಂತೆ, 5 ಕಿಲೋಮೀಟರ್ಸ್ ಕೂಡ ನಡೆದಂಗೆ ಫೀಲ್ ಆಗಿಲ್ಲ ಗೈಸ್. ದೂದ್ ಸಾಗರ್ಗೆ ಬಂದು ಅನ್ನೋ ಖುಷಿಗಿಂತ ವ್ಯೂ ಪಾಯಿಂಟಿಗೆ ಬಿಟ್ಟಿಲ್ವಲ್ಲ ಅನ್ನೋ ಬೇಜಾರೇ ತುಂಬ ಆಗ್ತಿದೆ. ಆ್ಯಕ್ಚುಲಿ ನೀವು ಮೇಲ್ಗಡೆ ಬ್ರಿಡ್ಜ್ ಏನು ನೋಡ್ತಾ ಇದ್ದೀರಾ, ಟ್ರೈನ್ ಹೋಗ್ತಿದೆಯಲ್ಲ ಅಲ್ಲಿ, ಅದು ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಬಂದು. ಆದರೆ ಸೂಸೈಡ್ ಕೇಸ್ಗಳು ಜಾಸ್ತಿ ಆಗ್ತೈತೆ ಅಂತ ಆ ವ್ಯೂ ಪಾಯಿಂಟಿಗೆ ಬಿಟ್ಟಿಲ್ಲ, ಬರೀ ಇಲ್ಲಿ ಬಾಟಮಲ್ಲಿ ಅಷ್ಟೇ ನೋಡೋಕ್ಕೆ ಹೇಳಿದ್ದು. ಬಾಟಮಲ್ಲಿ ಅಷ್ಟೇ ಪರ್ಮಿಷನ್ ಇದ್ದಿದ್ದು. ನಮಗೆ ತುಂಬ ಬೇಜಾರಾಗೋಯ್ತು ಗೈಸ್ ವ್ಯೂ ಪಾಯಿಂಟಿಗೆ ಬಿಟ್ಟಿಲ್ಲ ಅಂತ. ನಾವು ಆಲ್ಮೋಸ್ಟ್ ಟ್ರೈ ಮಾಡ್ದೋ. ಗೈಡ್ ಏನಿದ್ರು ನಮಗೆ ಅವ್ರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡು, ಮತ್ತು ಅಲ್ಲಿ ಮಾರ್ಷಲ್ಸ್ ಎಲ್ಲ ಇರ್ತಾರೆ, ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಅಷ್ಟೇ ಹೋಗಿ ಬರ್ತೀವಂತ. ಬಟ್ ಅವ್ರು ಏನು ಕೇಳಿದ್ರು ಎಕ್ಸೆಪ್ಟೇ ಮಾಡಿಲ್ಲ ಗೈಸ್. ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಖಂಡಿತ ಪರ್ಮಿಷನ್ ತೊಗೊಂಡು ಮೇಲೋಗಿ ತೋರಿಸ್ತೀನಿ ಗೈಸ್. ಆ್ಯಂಡ್ ಇಟ್ಸ್ ಮೈ ಪ್ರಾಮಿಸ್ ಗೈಸ್. ಗೈಸ್ ಐ ಆಮ್ ರಿಯಲಿ ಸಾರಿ ಗೈಸ್. ಸಾರಿ ಒಂದೇ ಕೇಳೋಕ್ಕಾಗೋದು, ಇನ್ನೇನು ಮಾಡೋಕ್ಕಾಗಲ್ಲ. ನನ್ನಿಂದ ಏನಾದರೂ ಡಿಸಪಾಯಿಂಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಗೈಸ್. ನೆಕ್ಸ್ಟ್ ಟೈಮ್ ಅದೇನಾದರೂ ಆಗಲಿ ಗೈಸ್, ಎಲ್ಲಿಂದ ಬೇಕಲ್ಲಿಂದ ಪರ್ಮಿಷನ್ ತೊಗೊಂಡು ನಿಮಗೆ ಆ ವ್ಯೂ ಪಾಯಿಂಟ್ನ ತೋರಿಸ್ತೀನಿ ಗೈಸ್. ಆ್ಯಂಡ್ ಇಟ್ಸ್ ಮೈ ಪ್ರಾಮಿಸ್ ಗೈಸ್. ದಯವಿಟ್ಟು ಯಾರಿಗಾದ್ರೂ ಡಿಸಪಾಯಿಂಟ್ ಆಗಿದ್ದರೆ ದಯವಿಟ್ಟು ಸಾರಿ ಗೈಸ್. ಇಲ್ಲಿಂದ ದೂದ್ ಸಾಗರ್ದು ಒಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ, ತೋರಿಸ್ತೀನಿ ನೋಡಿ ಗೈಸ್. ನೆಕ್ಸ್ಟ್ ಟೈಮ್ ಪಕ್ಕಾ ಬ್ರಿಡ್ಜ್ ಮೇಲೆ ಹೋಗಿ ನಿಮಗೆ ಆ ವ್ಯೂ ಪಾಯಿಂಟ್ನ ತೋರಿಸ್ತೀನಿ ಗೈಸ್, ಪಕ್ಕಾ ಶ್ಯೂರ್.
ಹಾಯ್ ಗಾಯ್ಸ್, ಫೈನಲಿ ದೂದ್ ಸಾಗರ್ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬಂದು. ದಯವಿಟ್ಟು ಯಾರು ಟ್ರ್ಯಾಕ್ ಮೇಲೆ ಅನ್ಅಫಿಷಿಯಲ್ ಆಗಿ ಇಲ್ಲೀಗಲ್ ಆಗಿ ಯಾರು ಟ್ರಕ್ನ ಮಾಡಬೇಡಿ ಗೈಸ್. ದೂದ್ ಸಾಗರ್ಗೆ ಕುಲೇಮಿಗೆ ಬಂದರೆ ಕುಲೇಮಿಂದನೇ ದೂದ್ ಸಾಗರ್ ಟ್ರಕ್ಕಿಂಗ್ ಅಂತ ಆರ್ಗನೈಸ್ ಮಾಡಿದ್ದಾರೆ. ನೀವು ಅಲ್ಲಿಂದನೇ ಅಫಿಷಿಯಲಾಗಿ ಟ್ರಕ್ ಸ್ಟಾರ್ಟ್ ಮಾಡಿ. ಅರೌಂಡ್ ಒಂದು ಸೈಡು 12 to 13 ಕಿಲೋಮೀಟರ್ಸ್ ಟ್ರಕ್ ಇರುತ್ತೆ ಗೈಸ್. ಅದನ್ನು ಟ್ರಕ್ ಮಾಡಿ ಬೆಸ್ಟ್ ಗೈಸ್. ನಾನು ಇವತ್ತವರೆಗೂ ಯಾವ ಟ್ರಕ್ ಮಾಡಿದ್ದೀನೋ ಅದರಲ್ಲೇ ಒನ್ ಆಫ್ ದಿ ಬೆಸ್ಟ್ ಇದು. ಸಕ್ಕತ್ತಾಗಿದೆ ಗೈಸ್ ಟ್ರಕ್ ಮಾತ್ರ. ಒಂದು ಸತಿ ಟ್ರೈ ಮಾಡಿ ನೋಡಿ, ಕಳ್ದೋಯ್ತೀರ ಮಾತ್ರ ನೇಚರ್ಗೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬ್ರೋ. ನಾನು ಮಾಡಿರೋ ಟ್ರಕ್ಕಲ್ಲಿ ಇದೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಮತ್ತು ಟ್ರಕ್ ಸ್ಟಾರ್ಟ್ ಆಗೋದು ಮಾರ್ನಿಂಗ್ 8 o'clock. 8 o'clock ಈವ್ನಿಂಗ್ 5:30 ಲಾಸ್ಟ್ ಆಗಿಬಿಡುತ್ತೆ. 5:30 ಅಷ್ಟರಲ್ಲಿ ಬಂದ್ಬಿಡ್ಬೇಕು. ಮತ್ತು ಖರ್ಚು ಎಷ್ಟಪ್ಪ ಆಯಿತು ಅಂತ ಹೇಳಿದ್ರೆ, ನಾವು ಫಸ್ಟು ರಿಸರ್ವೇಷನ್ ಮಾಡಿಸ್ಬೇಕು ಟ್ರಕ್ ಹೋಗ್ತಾ ಇದ್ದೀವಿ ಅಂತ. ಅದಕ್ಕೆ ಅರೌಂಡ್ 350 rupees ಆಗುತ್ತೆ ಪರ್ ಪರ್ಸನ್ನು. ಮತ್ತು ಗೈಡ್ಗೆ ಹೆಂಗೆ ಹೋಗುತ್ತೆ ಅಮೌಂಟ್ ಅಂದರೆ, ಪರ್ ಗೈಡ್ಗೆ 2000 rupees ಆಗುತ್ತೆ. ಅಂದರೆ ನಾವು ಎಷ್ಟೇ ಜನ ಇರಲಿ, ಅಂದರೆ ಮ್ಯಾಕ್ಸಿಮಮ್ 10 members ಅಷ್ಟೇ ಒಬ್ಬ ಗೈಡ್ಗೆ. ಒಂದು ಗೈಡ್ಗೆ 2000 rupees ಆಗುತ್ತೆ ಗೈಸ್. ಇವಾಗ ನಾವು 8 members ಏನಾದರೂ ಇದ್ದರೆ ಇದು 2000 ಡಿವೈಡೆಡ್ ಬೈ 8 members ಎಷ್ಟಾಗುತ್ತೆ ಅಷ್ಟು ಒಬ್ಬ ಪರ್ಸನ್ಗೆ ಬೀಳುತ್ತೆ. ನಾವು ಟೋಟಲ್ 7 members ಇದ್ದು, ಹಾಗಾಗಿ ನಮಗೆ 285 rupees ಬೀಳ್ತು ಪರ್ ಪರ್ಸನ್ಗೆ ನಮಗೆ 7 members-ಇಂದ. ಮತ್ತು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತೀವಲ್ಲ, ಫಾರೆಸ್ಟ್ ಫೀಸ್ 100 rupees ಇರುತ್ತೆ. ಟೋಟಲ್ಲು ನಮಗೆ 685 rupees ಪರ್ ಪರ್ಸನ್ ಆಯಿತು ಟ್ರಕ್ ಮಾಡೋಕ್ಕೆ ದೂದ್ ಸಾಗರ್ಗೆ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್, ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ.